ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಚಂಪಾಷಷ್ಠಿಯಂದು ಮಾಡಿದಂಥ ಪೂಜೆ ಮತ್ತು ಅವತ್ತು ಪ್ರತಿ ವರ್ಷ ಮುರುಗೋಡದಲ್ಲಿ ನಡೆಯುವಂಥ ತೇರು ಶ್ರೀ ಚಿದಂಬರೇಶ್ವರ ಸ್ವಾಮಿಯ ತೇರನ್ನು ನೋಡ್ಲಿಕ್ಕೆ ನಾವು ಹೋಗಿದ್ವಿ. ಸೊ ಅವೆರಡು ಟಾಪಿಕ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ಮೊದಲೇದಾಗಿ ಚಂಪಾಷಷ್ಠಿ ಬಗ್ಗೆ ಹೇಳೋದಾದರೆ, ಇದು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ 6ನೇ ದಿನ ಅಂದರೆ ಷಷ್ಠಿಯಂದು ಆಚರಿಸಲಾಗುತ್ತದೆ. ಅದು ನವೆಂಬರ್ 26ರಂದು ಇತ್ತು. ಅವತ್ತು ನಾಗದೇವರನ್ನ ಪೂಜಿಸ್ತಾರೆ. ಅವತ್ತು ಸುಬ್ರಹ್ಮಣ್ಯ ದೇವರ ಅವತಾರ ದಿನವನ್ನು ಕೂಡ ಕರೀತಾರೆ. ಆ ದಿನ ಮನೆಯಲ್ಲಿರುವಂಥ ನಾಗಮೂರ್ತಿಗೆ ಅಂದರೆ ಮನೆಯಲ್ಲಿ ಜಗಲಿ ಮೇಲಿರುವಂಥ ಮೂರ್ತಿ ಆಗಿರ್ಬೋದು, ಅಥವಾ ನಾವು ಈ ರೀತಿ ಮಾಡ್ತಿದ್ದೀನಲ್ಲ, ನಮ್ಮ ಹಿತ್ತಲಲ್ಲಿ ಒಂದು ಕಲ್ಲಿನ ಪುಟ್ಟದಾದ ಒಂದು ಮೂರ್ತಿ ಇದೆ. ಸೊ ಅಲ್ಲಿ ನಾನು ಪೂಜೆ ಮಾಡ್ತಿದ್ದೀನಿ. ಸೊ ಈ ರೀತಿ ಹೊಲದಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಈ ರೀತಿ ಮೂರ್ತಿಗಳಿಗೆ ಅವತ್ತು ನಾವು ಅಭಿಷೇಕ ಮಾಡಿ ಪೂಜೆ ಮಾಡ್ತೀವಿ. ಆ ದಿನ ನಾಗದೇವತೆಗಳಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು, ಅಭಿಷೇಕಗಳು ಎಲ್ಲ ಕಡೆಯೂ ನಡೀತಿರುತ್ತೆ. ಅವತ್ತು ಎಲ್ಲ ಕಡೆಗಳಲ್ಲೂ ನಾಗದೇವರ ಪೂಜೆ ನಡೆಯುತ್ತೆ. ಹೇಗೆ ಪೂಜೆ ಮಾಡಿದೆ ಅಂದರೆ, ಮೊದಲಿಗೆ ನೀರಿನಿಂದ ಅಭಿಷೇಕ ಮಾಡಿಕೊಂಡು, ಆಮೇಲೆ ಹಾಲು, ಅಕ್ಕಿ ಹಿಟ್ಟು ಮತ್ತು ಅರಿಶಿಣ ಮೂರೂ ಮಿಕ್ಸ್ ಮಾಡಿ ಅದರಿಂದ ನಾಗದೇವರಿಗೆ ಅಭಿಷೇಕ ಮಾಡಬೇಕು. ಇದು ನಾಗದೇವರಿಗೆ ತುಂಬಾ ಪ್ರಿಯವಾದದ್ದು. ಅದರಲ್ಲೂ ಹಳದಿ ಅಂದರೆ ನಾಗದೇವರಿಗೆ ತುಂಬಾ ಪ್ರಿಯ. ಹಳದಿ ಹೂವು, ಹಳದಿ ಬಟ್ಟೆ, ಹಳದಿ ಗೆಜ್ಜೆ ವಸ್ತ್ರ, ಅರಿಶಿಣ ಇವೆಲ್ಲವೂ ತುಂಬಾ ಪ್ರಿಯವಾದದ್ದು ದೇವರಿಗೆ. ಅರಿಶಿಣ, ಕುಂಕುಮ, ಅಕ್ಷತೆ ಎಲ್ಲವನ್ನು ಏರಿಸಿ ಧೂಪ ದೀಪಗಳನ್ನು ಬೆಳಗಿ ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಿ ಭಕ್ತಿಯಿಂದ ಪೂಜಿಸಿದೆ. ಜೊತೆಗೆ ಈ ಸುಬ್ರಹ್ಮಣ್ಯನಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡೆ. ಈ ದಿನ ಸುಬ್ರಹ್ಮಣ್ಯ ದೇವಸ್ಥಾನಗಳು ಎಲ್ಲೆಲ್ಲಿರುತ್ತೋ ಅಥವಾ ಎಲ್ಲೆಲ್ಲಿ ನಾಗದೇವರ ಪ್ರತಿಷ್ಠಾಪನೆ ಆಗಿರುತ್ತೋ ಅಲ್ಲೆಲ್ಲ ಅವತ್ತು ಪೂಜೆ ಅಭಿಷೇಕ ಎಲ್ಲ ನಡೀತಾ ಇರುತ್ತೆ. ಈ ದಿನ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಮಾಡಿ ಬೇಡ್ಕೊಂಡ್ರೆ ದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ. ಸೊ ಪೂಜೆ ಎಲ್ಲ ಮುಗೀತು, ಮನೆಯಲ್ಲಿ ಕೂಡ ಪೂಜೆ ಮುಗೀತು. ಟಿಫನ್ ಎಲ್ಲ ಮಾಡಿ ನಾವೆಲ್ಲರೂ ಹೊರಟಿದ್ದು ಮುರುಗೋಡು ಕಡೆಗೆ. ಫೈನಲಿ ನಾವು ರೀಚ್ ಆದ್ವಿ ಶ್ರೀ ಶಿವ ಚಿದಂಬರೇಶ್ವರರ ಮೂಲಪೀಠ ಶ್ರೀ ಕೆಂಗೇರಿ ಮಠ, ಮುರುಗೋಡು. ಈ ಮುರುಗೋಡು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನಲ್ಲಿದೆ. ಈ ಮುರುಗೋಡದಲ್ಲಿರುವ ಶ್ರೀ ಚಿದಂಬರೇಶ್ವರರ ದೇವಸ್ಥಾನ ತುಂಬಾ ಪ್ರಮುಖವಾದದ್ದು. ಈ ಮುರುಗೋಡದಲ್ಲಿರುವಂಥ ದೇವಸ್ಥಾನವನ್ನು ಶ್ರೀ ಚಿದಂಬರ ದೇವಸ್ಥಾನ ಅಂತ ಕೂಡ ಕರೀತಾರೆ. ಜೊತೆಗೆ ಶ್ರೀ ಚಿದಂಬರೇಶ್ವರರ ದೇವಸ್ಥಾನ ಅಂತ ಕೂಡ ಕರೀತಾರೆ. ಆಮೇಲೆ ಇನ್ನೊಂದೇನೆಂದರೆ, ಇದನ್ನು ಚಿದಂಬರೇಶ್ವರ ಜನ್ಮಸ್ಥಳ ಅಂತ ಕೂಡ ಕರೀತಾರೆ. ಜೊತೆಗೆ ಇಲ್ಲಿ ಪ್ರತಿದಿನ ಪೂಜೆ ಪುನಸ್ಕಾರಗಳು ತುಂಬಾ ಶಾಸ್ತ್ರೋಕ್ತವಾಗಿ ನಡೀತವ. ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ಆಗ್ತದೆ. ಷಷ್ಠಿ ದಿನಾನೇ ಇಲ್ಲಿ ತೇರು ಕೂಡ ಎಳಿತಾರೆ. ಅಷ್ಟೇ ಅಲ್ಲದೆ ಸೋಮವಾರ ಪಲ್ಲಕ್ಕಿ ಸೇವೆ ಕೂಡ ಇರ್ತದೆ. ಇಲ್ಲಿ ಸುತ್ತಮುತ್ತಲು ಎಲ್ಲ ಕಡೆಯಿಂದಲೂ ಚಿದಂಬರೇಶ್ವರರ ದಿಂಡಿಗಳು ಬರ್ತಾವ. ಜೊತೆಗೆ ಬೇರೆ ರಾಜ್ಯದಿಂದಲೂ ಕೂಡ ಭಕ್ತರ ಸಮೂಹ ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸ್ತದೆ. ಈ ಜಾತ್ರೆ ಸಮಯದಲ್ಲಿ ಅನ್ನ ಪ್ರಸಾದ ಕೂಡ ಇರ್ತದೆ. ಸೊ ಚಿದಂಬರೇಶ್ವರರ ಪವಾಡ ಜಾಸ್ತಿ ಅದ. ಸೊ ಪಾಸಿಬಲ್ ಆದರೆ ಒಂದ್ಸರಿ ಮುರುಗೋಡ್ಗೆ ಹೋಗಿ ದರ್ಶನ ತಗೊಳ್ಳಿ. ನಾವು ಕೂಡ ದೇವ್ರ ದರ್ಶನ ತಗೊಂಡು ಪ್ರಸಾದ ಸ್ವೀಕರಿಸಿ ಅಲ್ಲಿಂದ ವಾಪಸ್ ಮನೆಗೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.